ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಈರಣ್ಣ ಸಂತು. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಯು ಎ ಎನ್ ನಂಬರ್ ಯಾವ ಥರ ತಿಳ್ಕೊಬೇಕು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ದೇನಾದರೂ ಪೇ ಸ್ಲಿಪ್ ಏನಾದರೂ ಕಳೆದೋಗಿದ್ರೆ ಅಥವಾ ನೀವೇನಾದರೂ ಕೆಲಸ ಮಾಡೋ ಸ್ಟಾಫ್ ಆಗಿದ್ದರೆ, ನಿಮ್ದೇನಾದರೂ ಹಳೆ ಪಿ ಎಫ್ ಬ್ಯಾಲೆನ್ಸ್ ಏನಾರ ಇತ್ತು ಅಂದರೆ, ನಿಮ್ಮ ಹತ್ರ ಯು ಎ ಎನ್ ನಂಬರ್ ಇಲ್ಲ ಅಂದರೆ ನೀವು ಯಾವ ಥರ ಯು ಎ ಎನ್ ನಂಬರ್ನ ತೊಗೋಬೋದು ಅಂತಂದೇಳಿ ತೋರಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನೀವು ಏನಾದರೂ ಯು ಎ ಎನ್ ನಂಬರ್ ತೊಗೋಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡ್ ಇರಬೇಕು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ಇ ಪಿ ಎಫ್ ಮೆಂಬರ್ ಲಾಗಿನ್ ಅಂತ ಕೊಟ್ಟರೆ ಜಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋ ಯುವರ್ ಯು ಎ ಎನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಕೆಳಗಡೆ ಕೊಟ್ಟಿರುವ ಕ್ಯಾಪ್ಚಾವನ್ನು ಫಿಲ್ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬಂದಿರುವ ಒ ಟಿ ಪಿನ ಬಾಕ್ಸಲ್ಲಿ ಹಾಕ್ಬಿಟ್ಟು ಮತ್ತೆ ಕ್ಯಾಪ್ಚಾವನ್ನು ಫಿಲ್ ಮಾಡಿ ವ್ಯಾಲಿಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಹಾಕಿರುವ ಒ ಟಿ ಪಿ ಸಕ್ಸಸ್ಫುಲ್ ಆಗಿದೆ. ನಾನು ಆಗಲೇ ಹೇಳಿದ್ನಲ್ವ, ನಿಮ್ಮ ಆಧಾರ್ ಅಥವಾ ಪಾನು ಅಥವಾ ಪೇಮೆಂಟ್ ಸ್ಲಿಪ್ ಇದನ್ನು ಅಂದರೆ ಮೆಂಬರ್ ಐ ಡಿ ಪಿ ಎಫ್ ನಂಬರ್ ಇದ್ದರೂ ಕೂಡ ನಿಮ್ಮ ಯು ಎ ಎನ್ ನಂಬರ್ನ ತಿಳ್ಕೊಬೋದು. ಇಲ್ಲಿ ಫಸ್ಟ್ ಒಂದು ನೇಮು, ಸೆಲೆಕ್ಟ್ ಡೇಟ್ ಆಫ್ ಬರ್ತು ಎಂಟರ್ ಮಾಡಿ ಮತ್ತು ಆಧಾರ್ ಕಾರ್ಡ್ ಎಂಟರ್ ಮಾಡಿ ಕೊಟ್ಟಿರುವ ಕ್ಯಾಪ್ಚನ ಬಾಕ್ಸಲ್ಲಿ ಹಾಕ್ಬಿಟ್ಟು ಶೋ ಯುವರ್ ಯು ಎ ಎನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಯು ಎ ಎನ್ ನಂಬರ್ ಶೋ ಆಗುತ್ತೆ. ನೋಡಿ, ಇಲ್ಲಿ ಯು ಎ ಎನ್ ನಂಬರ್ ಶೋ ಆಗಿದೆ. ಈ ಥರ ನಿಮ್ಮ ಯು ಎ ಎನ್ ನಂಬರ್ನ ಫೈಂಡ್ ಔಟ್ ಮಾಡ್ಕೋಬೋದು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ನಿಮಗೇನಾದರೂ ಯೂಸ್ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಕರ್ನಾಟಕ.